ರಂಗರಾಜ್ ಸರ್, ಈಗ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಈ ಟಿಪ್ಪುವನ್ನು ಒಂದು ಇಡೀ ವರ್ಗ ಮುಸ್ಲಿಮ್ಮು ಸಾಬ್ರು ಆಯಪ್ಪ ಮುಸ್ಲಿಮ್ಮು ಏನಕ್ಕೆ ಅವ್ರ ಜಯಂತಿ ಅನ್ನೋ ಆ್ಯಂಗಲಲ್ಲೂ ಕೆಲವರು ನೋಡ್ತಾರೆ. ಇನ್ನು ಕೆಲವರು ಅನೇಕ ರಿಫಾರ್ಮ್ಸ್ ತಂದಂಥ ನಾಯಕನನ್ನಾಗಿ ಒಂದು ವರ್ಗ ಟಿಪ್ಪು ಸುಲ್ತಾನ್ನ ಕನ್ಸಿಡರ್ ಮಾಡುತ್ತೆ. ಇನ್ ಬಿಟ್ವೀನ್ ದ ಲೈನ್ಸ್ ಅಂತ ನಾವು ಚೆಕ್ ಮಾಡಿಕೊಂಡಾಗ ಇದು ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡಾಗ ಯಾವ ಪಕ್ಷ ಬಂದಿನ ತೀರ್ಮಾನ ತೆಗೆದುಕೊಳ್ತಾ ಒಂದು ಇಂಪಾರ್ಟೆಂಟ್ ಆಗುತ್ತಾ ಇಲ್ಲಿ. ಸರ್ಕಾರ ಅನ್ನೋದು ಯಾವಾಗಲೂ ಇರುತ್ತದು, ಪಾರ್ಟಿಗಳು ಚೇಂಜ್ ಆಗ್ತಿರ್ತಾವೆ ಅಷ್ಟೇ ರೂಲಿಂಗ್ ಅಂತ ಬಂದಾಗ. ಇದರಲ್ಲಿ ಎರಡೂ ಕಡೆಯಿಂದ ಒಂದು ಅಧ್ಯಯನ ನಡೆದು ಇದು ಪರ ಏನು ವಿರೋಧ ಏನು ಈ ಆ್ಯಂಗಲಲ್ಲಿ ಚರ್ಚೆ ಆಗಿ ಇದಕ್ಕೇನೋ ಒಂದು ಇತ್ಯರ್ಥ ಆಗಬೇಕಾಯಿತು, ಅಥವಾ ಅವ್ರವ್ರ ಮೂಗಿನ ನೇರಕ್ಕೆ ಅವ್ರವ್ರು ಮಾಡ್ಕೊಂಡು ಹೋಗೋದಾ, ಅಥವಾ ವೋಟ್ಗೆ ಎಲೆಕ್ಷನ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಧರ್ಮದ ಓಲೈಕೆಗಳಿಗೆ ಮಾಡ್ಕೊಂಡು ಹೋಗೋದಾ ಇದು ಅಂತ. ರಮಕಾಂತ್, ಇದು ಈ ತರ ನಾವು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಕ್ಕಿಂತ ಅವರ ಆಗು ಹೋಗುಗಳನ್ನ ಅವನ ಕೊಡುಗೆಗಳನ್ನ ಮೊದಲು ನಾವು ಪ್ರಸ್ತಾಪ ಮಾಡಬೇಕಾಗತ್ತೆ. ನಾನು 3 ಇಲ್ಲಿ ಉದಾಹರಣೆ ಕೊಡ್ತೀನಿ ನೋಡಿ. ಒಂದು, ಅವನು ಮಲ್ಬಾರನ್ನ ಗೆದ್ದಾಗ ಮಲ್ಬಾರಲ್ಲಿ ಒಂದು ದೊಡ್ಡ ಕೆಟ್ಟ ಕಾನೂನು ಇರುತ್ತೆ. ಏನಂದ್ರೆ, ಯಾವ ಹೆಂಗಸರು ಕೆಳವರ್ಗದ ಹೆಂಗಸರು ಮೇಲ್ಭಾಗವನ್ನು ತೆರೆದು ಓಡಾಡಬೇಕು, ಅದನ್ನ ಮುಚ್ಚು ಹಾಗಿಲ್ಲ. ಮತ್ತೆ ಆ ಬ್ರೆಸ್ಟಿನ ಅಳತೆ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ ಅಲ್ಲಿ, ಅದನ್ನ ಬ್ಯಾನ್ ಮಾಡಿ ಎಲ್ರೂ ಬಟ್ಟೆ ಸರಿಯಾಗಿ ತೊಡುವಂತೆ ಆಜ್ಞೆ ಮಾಡ್ತಾನೆ. ಇದಕ್ಕಿಂತ ಸುಧಾರಣೆ ಬೇಕಾ ಸ್ವಾಮಿ? ಅಲ್ಲಿನ ನಂಬೂದ್ರಿಗಳು ಈ ಒಂದು ಆಜ್ಞೆಯನ್ನ ಮಾಡಿ ಹಿಂಸೆ ಕೊಡ್ತಾ ಇರ್ತಾರೆ ಹೆಣ್ಣು ಮಕ್ಕಳಿಗೆ. ಅದನ್ನ ಕಾಪಾಡಿದವನು ಟಿಪ್ಪು ಸುಲ್ತಾನ್. ಆಮೇಲೆ ಪಾನ ನಿರೋಧಕ ಆಜ್ಞೆಯನ್ನ ಹೊರಡಿಸ್ತಾನೆ ಶ್ರೀರಂಗಪಟ್ಟಣದಲ್ಲಿ. ಏನಾಗತ್ತೆ, ಕದ್ದು ಮುಚ್ಚಿ ಮತ್ತೆ ಹೆಂಡ ಇಳಿಸ್ತಾ ಇರ್ತಾರೆ. ಮತ್ತೊಂದು ಆಜ್ಞೆ ಹೊರಡಿಸ್ತಾನೆ, ಅಲ್ಲಿರೋ ಎಲ್ಲ ತಾಳೆ ಮರಗಳನ್ನು ಕತ್ತರಿಸಾಕ್ತಾನೆ. ಇದು ಸುಧಾರಣೆ. ತಾಳೆ ಮರದಿಂದ ತಾನೇ ನೀವು ತೆಗಿಯೋದು, ತಾಳೆ ಮರನೇ ಇರಬಾರ್ದು ಶ್ರೀರಂಗಪಟ್ಟಣದಲ್ಲಿ ಅಂತ ಆಜ್ಞೆ ಮಾಡ್ತಾನೆ. ಬೆಂಗಳೂರಿಗೆ ಮಹಾತ್ಮ ಗಾಂಧಿ ಬಂದಾಗ ವಿಶ್ವೇಶ್ವರಯ್ಯನವ್ರನ್ನು ಮತ್ತೆ ಮತ್ತೊಬ್ಬರನ್ನು ಕರೆಸಿ, ನೋಡಿ ಟಿಪ್ಪು ಹೀಗೆ ಮಾಡಿದ್ದ, ನೀವ್ ಯಾಕೆ ಪಾನ ನಿರೋಧವನ್ನ ತರಬಾರ್ದು ಅಂತ ಕೇಳ್ತಾರೆ. ಗಾಂಧಿ ಅಡ್ವೈಸ್ ಮಾಡ್ತಾರೆ. ಅಷ್ಟ್ರ ಮಟ್ಟಿಗೆ ಇದು ಪ್ರಭಾವ ಬೀರಿರ್ತಕ್ಕಂಥದ್ದು ಅವನ ಆಡಳಿತದಲ್ಲಿ. ಇನ್ನೂ ಒಂದು ಹೇಳ್ಬೇಕಂದ್ರೆ, ಮರಾಠರು ಯುದ್ಧ ಮಾಡಿ ಹಿಂದಿರುಗುವಾಗ, ಸೋಲಿನ ಅನುಭವಿಸಿ ಹಿಂದಿರುಗುವಾಗ ಶೃಂಗೇರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಶೃಂಗೇರಿ ಮಠದ ಸ್ವಾಮೀಜಿಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಶೃಂಗೇರಿ ಶಾರದೆಯನ್ನ ತೆಗೆದು ರಸ್ತೆಗೆ ಬಿಸಾಕ್ಬಿಡ್ತಾರೆ. ಅದು ಇವರು ಆ ಮಠದ ಸ್ವಾಮೀಜಿ ಟಿಪ್ಪುಗೆ ಒಂದು ಪತ್ರ ಬರೀತಾರೆ ನೋಡಿ. ಈ ಪತ್ರದ ದಾಖಲೆ ಇವತ್ತು ನಮ್ಮ ಹತ್ರ ಇದೆ. ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ಕ್ಷಮೆ ಕೇಳ್ತಾನೆ ಟಿಪ್ಪು, ನಾನು ಇದ್ದಿದ್ರೆ ಹಿಂಗ ಆಗ್ತಾ ಇರ್ಲಿಲ್ಲ, ನಾನು ಮಂಗಳೂರಲ್ಲಿ ಯುದ್ಧ ಮಾಡ್ತಿದ್ದೆ, ಆ ಸಂದರ್ಭದಲ್ಲಿ ಹಿಂಗಾಗಿದೆ, ನಾನು ನಿಮಗೆ ಮತ್ತೆ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿ ದೇವಸ್ಥಾನ ಸರಿ ಮಾಡಿ, ದೇವರನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ, ಆ ಮಠದೀಶ್ವರನ್ನ ಮತ್ತೆ ಕರ್ಕೊಂಡು ಬಂದು ಸ್ವಾಮೀಜಿಯನ್ನ ಕೂರಿಸ್ತಾನಲ್ಲಿ. ಇದು ಅವನು ಮಾಡಿರ್ತಕ್ಕಂಥ ಸೇವೆಗಳಲ್ಲಿ ಅಥವಾ ಅವನು ಮಾಡಿರ್ತಕ್ಕಂಥ ಸಾಧನೆಗಳಲ್ಲಿ ಬಹಳ ಮುಖ್ಯವಾದ್ದು. ಇವತ್ತು ನೀವು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ, ಅದನ್ನ ನಾವು ಹಕೀಂ ನಂಜುಂಡ ಅಂತ ದೇವಸ್ಥಾನನ ಕರೆದಿದ್ದೇ ಟಿಪ್ಪು ಸುಲ್ತಾನ್. ಅಲ್ಲಿ ಒಂದು ಪಚ್ಚಕ್ಕಲ್ಲಿಂದು ಶಿವಲಿಂಗವನ್ನ ದೇವನು ಕೊಟ್ಟಿದ್ದಾರೆ. ಅದು ಇವತ್ತು ಒಂದು ಸಪರೇಟ್ ಆಗಿ ಇಟ್ಟು ಅದನ್ನ ಪೂಜೆ ಮಾಡ್ತಾರೆ. ಇದು ಸಾಮರಸ್ಯವನ್ನ ಕಾಪಾಡಿಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಹೇಳ್ತಾರೆ, ಇದು ಏನು ಮಡಿಕೇರಿ ಮೇಲೆ ಯುದ್ಧ ಮಾಡಿ ಎಲ್ಲಾರನ್ನು ಸಾಯಿಸ್ಬಿಟ್ಟ ಅಲ್ಲಿ ಅಂತ. ಸ್ವಾಮಿ, ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಪ್ರಕಾರ ಆಗ ಇದ್ದವರು 12,000 ಜನ ಮಾತ್ರ ಕೂರ್ಗ್ನವರು. ಅವರು ಇವನ್ಗೆ ಲಾಯಲ್ ಆಗಿದ್ದವರು ಮರಾಠರಿಗೆ ಲಾಯಲ್ ಆಗ್ತಾರೆ. ಈ ತರ ಅವರು ಲಾಯಲ್ಟಿ ಚೇಂಜ್ ಮಾಡಿದಾಗ ತನ್ನ ಅಧೀನದಲ್ಲಿ ಇರ್ತಕ್ಕಂಥವ್ರನ್ನ ಅವನು ಕಂಟ್ರೋಲ್ ಮಾಡಬೇಕಾಗತ್ತೆ. ಯುದ್ಧ ಮಾಡಿದಾನೆ. ಅದೇ 4ನೇ ಆಂಗ್ಲೋ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಕಳಿಸ್ತಾರೆ, ನೀನು ಯುದ್ಧ ಮಾಡಬೇಡಪ್ಪ, ನಮ್ಗೆ ಇಷ್ಟು ಕಾಣಿಕೆ ಕೊಟ್ಬಿಡು, ನೀನ್ ಬಿಟ್ಬಿಡು, ನಾನು ನಮ್ಮೇಲೆ ನಡ್ಕೊಂಡು ಹೋಗು ಆಮೇಲೆ ನಿನ್ನ ಅಧಿಕಾರನ ಅಂತ. ಟಿಪ್ಪು ಒಪ್ಪಲ್ಲ, ನಾನು ಯುದ್ಧ ಮಾಡೇ ಮಾಡ್ತೀನಿ ಅಂತ ಯುದ್ಧ ಮಾಡಿ ಯುದ್ಧ ಭೂಮಿಲಿ ಸತ್ತ ಯೋಧ ಅವನು. ಯಾವುದೋ ಕಾರಣಕ್ಕೆ ಅವನು ಮುಸ್ಲಿಂ ಅಂತಾನೋ ಅಥವಾ ಒಬ್ಬ
ರಾಜ ಅಲ್ಲ ಅವನು ಅಂತ ನೀವು ಹೇಳೋದಾದ್ರೆ ಯಾಕೆ ಅವನ ಸಾಧನೆಗಳನ್ನ ಅರ್ಥ ಮಾಡ್ಕೋತಾ ಇಲ್ಲ? ನಾವು ಇತಿಹಾಸ ತಿರ್ಚಕ್ ಆಗೋದಿಲ್ಲ. ಇತಿಹಾಸದ ಪುಸ್ತಕಗಳು ಅಲ್ಲಿ ಯಾರೋ ಮಾತಾಡ್ತಾ ಹೇಳಿದ್ರು, ಜಗದೀಶ್ ಶೆಟ್ಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ತಂದಂತಹ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಾನು ಟಿಪ್ಪುವಿನ ನಾಣ್ಯಗಳು, ಕಾಯಿನ್ಸ್ ಅಂಡ್ ಕರೆನ್ಸಿ ಆಫ್ ಟಿಪ್ಪು ಸುಲ್ತಾನ್ ಅಂತ ಬರೆದಿದ್ದೀನಿ. ಅವನು ಚಿನ್ನದ ನಾಣ್ಯಗಳನ್ನ ಉದ್ರೆ ಹಾಕೋದಿಕ್ಕೆ ಎರಡೇ ಕಡೆ ಇಟ್ಕೊಂಡಿದ್ದು ಜಾಗ, ಒಂದು ಮೈಸೂರು, ಇನ್ನೊಂದು ಮಲಬಾರ್. ಆ ಎರಡರಲ್ಲಿ ಮಾತ್ರ ಅವನು ಚಿನ್ನದ ನಾಣ್ಯಗಳನ್ನ ಹಚ್ಚಾಕ್ತಾ ಇದ್ದ. ಪ್ರತಿಯೊಂದು ಟಂಕಸಾಲೆಗೂ ಅವನದೇ ಆದಂತಹ ಹೆಸರುಗಳನ್ನ ಕೊಟ್ಟಿದ್ದ. ಅದು ಸಾಂಕೇತಿಕವಾಗಿ ಅವನಿಗೆ ಗೊತ್ತಿತ್ತು. ಇದನ್ನ ನಾವು ಇತಿಹಾಸದಲ್ಲಿ ಓದಬೇಕು, ತಿಳ್ಕೋಬೇಕಾಗಿದೆ. ಮಕ್ಕಳಿಗೆ ಇತಿಹಾಸವನ್ನ ತಿರ್ಚಬಾರ್ದು ನಾವು. ಸಿದ್ದರಾಮಯ್ಯನವರು ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಟಿಪ್ಪು ಬಗ್ಗೆ ನಾನು ಪುಸ್ತಕಗಳು ಕೊಟ್ಟಿದ್ದೀನಿ ಅವ್ರಿಗೆ. ಟಿಪ್ಪು ಜೊತೆ ಏನು ಆಗಿದೆ ಅನ್ನತಕ್ಕಂಥದ್ದು ತರೋದಕ್ಕೂ ಮೊದಲು ಆ ನಂತರ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅಲ್ಲ, ಇತಿಹಾಸಕಾರರ ಬಗ್ಗೆ ಮಾಡ್ತಾ ಇದೀವಿ, ಟಿಪ್ಪು ಹೀಗೆಲ್ಲ ಮಾಡಿದ್ ನಿಜಾನ? ಈ ಇತಿಹಾಸಕಾರರ ವಿಚಾರದಲ್ಲಿ ಅಭಿಪ್ರಾಯಗಳಿದೆ ಅಂತ ಹೇಳಿದ್ರೆ, ಆಯಾ ಕಾಲಘಟ್ಟದ ಇತಿಹಾಸಕಾರರು ಆಯಾ ದೊರೆಗಳಿಗೋ ನಾಯಕನಿಗೋ ಎಷ್ಟು ಹತ್ರ ಇದ್ರು ಎನ್ನುವುದರ ಮೇಲೇನೆ ಇತಿಹಾಸ ರಚನೆ ಆಗಿರೋದು ಅಂತ ಹೋಗಲಿ ಬರೆದು ಬಿಟ್ಟಿದ್ದಾರೆ ಕೆಲವರು. ವಿರೋಧ ಇದ್ರೆ ವಿರೋಧಿಸಿ ಬರೆದು ಬಿಟ್ಟಿದ್ದಾರೆ, ಸತ್ಯ ಗೊತ್ತಾಗ್ಲೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ತಪ್ಪು ಕಲ್ಪನೆ. ಇತಿಹಾಸದ ಪ್ರಾರಂಭ ಕಾಲದಲ್ಲಿ ಇದ್ದಂತ ತೊಂದರೆಗಳನ್ನ ಟಿಪ್ಪು ಕಾಲಕ್ಕೆ ತರಬೇಡಿ. ಟಿಪ್ಪುವಿನ ಇತಿಹಾಸವನ್ನ ನಿಮ್ಗೆ ಓದ್ಲಿಕ್ಕೆ ಇದಾದ್ರೆ, ಶೇಖಾಲಿ, ಪ್ರೊಫೆಸರ್ ಶೇಖಾಲಿ 2 ವಿಶ್ವವಿದ್ಯಾನಿಲಯಗಳಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಂತವರು ಟಿಪ್ಪು ಬಗ್ಗೆ ಬರೆದಿರೋ ಪುಸ್ತಕ ದಯವಿಟ್ಟು ಓದಿ. ಆ ಟಿಪ್ಪುವಿನ ಅವ್ರು ಯಾವ ಕಡೆನೂ ವಾಲೋದಿಲ್ಲ. ಮೈಸೂರು ಮಹಾರಾಜರ ಬಗ್ಗೆ ನಮ್ಮ ಯಾರು ಶೇಖಾಲಿಯವರು ಬರೆದಿರ್ತಕ್ಕಂಥ ಪುಸ್ತಕ ಯಾರೂ ಬರೆದಿಲ್ಲ. ಶೇಖಾಲಿಯವರು ಟಿಪ್ಪುವಿನ ಪೂರ್ಣ ಇತಿಹಾಸವನ್ನ ಎಡೆ ಎಡೆಯಾಗಿ ಬಿಡಿಸಿ ಹೇಳಿದ್ದಾರೆ. ನಾನು ಏನೆಲ್ಲ ಹೇಳಿದೆ ಇವತ್ತು ಅದೆಲ್ಲ ಅವ್ರ ಪುಸ್ತಕದಲ್ಲಿ ಇದೆ. ಅವ್ರು ಯಾವ ಕಡೆನೂ ಇರಲಿಲ್ಲ. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ಅಧ್ಯಾಪಕರಾಗಿದ್ರು. ನಮಗೂ ಸಹ ಪಾಠ ಮಾಡಿರ್ತಕ್ಕಂಥವ್ರು. ನಾವು ಅವ್ರಿಗೆ ಗೌರವ ಕೊಟ್ಟು ನಡ್ಕೋತಾ ಇದ್ವಿ. ಅಂತ ಇತಿಹಾಸಕಾರರು ಅವರು ಬೇಡ ಸ್ವಾಮಿ. ಸೂರ್ಯನಾಥ್ ಕಾಮತ್ ಪುಸ್ತಕ ಓದಿ ನೀವು. ಇವರೆಲ್ಲ ಏನಲ್ಲಿ ಒಡ್ಡೋಲ್ಗ ಇಟ್ಕೊಂಡು ಕೂತಿರ್ಲಿಲ್ಲ ಅರಮನೆಯಲ್ಲಿ ಅಥವಾ ಇದರಲ್ಲಿ. ಇವರು ನೈಜ ಇತಿಹಾಸವನ್ನ ಪುಸ್ತಕಗಳ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ. ಈಗ ಆರ್ ಗೋಪಾಲ್ ಅಂತ ಡೈರೆಕ್ಟರ್ ಆಗಿದ್ರು. ಅವರು ನನ್ನ ವಿದ್ಯಾರ್ಥಿ. ಎಲ್ಲಿ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಸ್ಟೇಟ್ ಆರ್ಕಿಯಾಲಜಿ ಅಂಡ್ ಮ್ಯೂಸಿಯಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿ ಪುಸ್ತಕ ತಂದಿದ್ದಾರೆ. ಅದರ ಮುನ್ನುಡಿಯನ್ನ ಬರೆದು ಪುಸ್ತಕವನ್ನ ರಿಲೀಸ್ ಮಾಡಿದವರು ಜಗದೀಶ್ ಶೆಟ್ಟರ್. ಇವತ್ತು ನೀವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಸ್ ಅವೈಲಬಲ್. ಆ ಪುಸ್ತಕದಲ್ಲಿ ನೋಡಿ ಎಲ್ಲರೂ ಲೇಖನಗಳಿದೆ. ಎಲ್ಲಾ ಪ್ರೊಫೆಸರ್ಗಳು ಲೇಖನಗಳನ್ನ ಯಾರು ಒಡ್ಡೋಲ್ಗ ಇಟ್ಕೊಂಡು ಬರ್ದಿರೋದಲ್ಲ. ಅದು ಈ ಒಡ್ಡೋಲ್ಗ ಯಾವಾಗಿತ್ತು ಅಂದ್ರೆ ಇತಿಹಾಸದ ಪ್ರಾರಂಭ ಕಾಲದಲ್ಲಿ ಇದ್ದಂತ ರಾಜರುಗಳಿಗೆ ಅವ್ರ ಆಸ್ಥಾನದಲ್ಲಿ ಇದ್ದವ್ರು ಬರೆದಂತಹದ್ದು. ಇವ್ರು ಯಾರು ಆಸ್ಥಾನದಲ್ಲಿದ್ದ ಪ್ರೊಫೆಸರ್ಗಳು ಅಲ್ಲ, ಇವರು ವಿಶ್ವವಿದ್ಯಾನಿಲಯಗಳಲ್ಲಿ ಇದ್ದಂಥವ್ರು. ಯಾರ್ದಾರು ನೀವು ಇತಿಹಾಸದ ಪುಸ್ತಕಗಳನ್ನ ತೆಗೆದು ನೋಡಿದ್ದಾದ್ರೆ 2 ಪುಸ್ತಕಗಳನ್ನ ದಯವಿಟ್ಟು ಮರಿಬೇಡಿ ನೀವು. ಒಂದು ನಮ್ಮ ಶೇಖಾಲಿ ಅವರು ಬರೆದಿರೋದು, ಇನ್ನೊಂದು ಸೂರ್ಯನಾಥ್ ಕಾಮತ್ ಅವರು ಗೆಜೆಟ್ಗೆ ಡೈರೆಕ್ಟರ್ ಆಗಿದ್ದಂತವ್ರು. ಅವ್ರ ಪುಸ್ತಕಗಳನ್ನ ಗೆಜೆಟಿಯರ್ ತೆಗೆದು ನೋಡಿ. ಗೆಜೆಟಿಯರ್ ಅಲ್ಲಿ ಯಾವತ್ತೂ ಸುಳ್ಳಿನ ಅಂಶಗಳು ಬರೋದಿಲ್ಲ, ಬಂದಿಲ್ಲ. ಮೈಸೂರಿನ ಹೆಸರು ಹೆಂಗ್ ಹುಟ್ಕೋತು ಅನ್ನೋದು ಗೆಜೆಟಿಯರ್ ನೋಡ್ರೆ ನಿಮ್ಗೆ ಸಿಕ್ಕತ್ತೆ. ಟಿಪ್ಪುವಿನ ಕೊಡುಗೆಗಳು ಅದರಲ್ಲಿ ಸಾರಾಸಗಟಾಗಿ ಇತಿಹಾಸದ ಗ್ರಂಥಗಳಿಂದ ತಗೊಂಡು ಬರೆದಿಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಳ್ಳದೆ ನಾವು ಕೇವಲ ಅವನೊಬ್ಬ ಮುಸಲ್ಮಾನನಾಗಿ ನೋಡ್ತಕ್ಕಂಥದ್ದು ಇದೆಯಲ್ಲ, ಇದು ಇತಿಹಾಸಕ್ಕೆ ಮಾಡ್ತಿರ್ತಕ್ಕಂಥ ದೊಡ್ಡ ಅಪಚಾರ. ಇದು ಒಂದು ಕೊಲೆ ಇತಿಹಾಸದ್ದು. ಅಭಿಪ್ರಾಯ ಹೇಳ್ತೀನಿ, ದಯವಿಟ್ಟು ಇಂಥದಕ್ಕೆ ಅವಕಾಶ ಕೊಡಬಾರ್ದು. ಟಿಪ್ಪುವಿನ ಏನು ಕೊಡುಗೆ ಇದೆ, ನಾನಾಗ್ಲಿ ಲಾವಣಿದೊಂದೆರಡು ಪದ ಹೇಳ್ದೆ ನೋಡಿ. ಇತಿಹಾಸ ಸುಳ್ಳಾರು ಲಾವಣಿ ಸುಳ್ಳಾಗತ್ತಾ? ಲಾವಣಿ ಬರ್ದಂತವ್ರು ಯಾರು ವಿದ್ಯಾವಂತರಲ್ಲ. ಹಳ್ಳಿಗಳಲ್ಲಿ ಇದು ಲಾವಣಿ ಬಾಯಿಂದ ಬಾಯಿಗೆ ಬಂದಂತಹದ್ದು ಜಾನಪದ. ಜಾನಪದದಲ್ಲಿ